ಮೈಸೂರು ಆರ್ಕಿಯಾಲಜಿಕಲ್ ಸೊಸೈಟಿ ಅಥವಾ ಯಾವುದೋ ಒಂದು ಎಪಿಗ್ರಫಿಕ್ ಸಂಬಂಧಪಟ್ಟಿದ್ದು ಒಬ್ರು ಸಂಸ್ಥೆಯವರು ಭಾರತದಲ್ಲಿ 1970ನೇ ಇಸ್ವಿಲೋ ಅಥವಾ 80ನೇ ಇಸ್ವಿಲೋ ಆಗಿನವರೆಗೆ ಯಾವ್ಯಾವ್ದು ಶಾಸನಗಳು ಮತ್ತೆ ಎಲ್ಲಾ ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ರಾಜ್ಯಗಳು, ಭಾರತದ ಎಲ್ಲಾ ಕಡೆಯಿಂದ ಎಲ್ಲಾ ಶಾಸನಗಳನ್ನು ಕಲೆಕ್ಟ್ ಮಾಡಿ ಅವುಗಳಲ್ಲಿ ಯಾವುದು ಹೆಚ್ಚಿಗೆ ಶಾಸನಗಳನ್ನು ಹೊಂದಿದೆ, ಯಾವ ಭಾಷೆಯಲ್ಲಿ ಹೆಚ್ಚಿನ ಶಾಸನಗಳು ಬಂದಿದೆ, ಯಾವ ಭಾಷೆಯಲ್ಲಿ ತಾಮ್ರ ಶಾಸನಗಳು ಬಂದಿದೆ, ಮತ್ತು ಒಟ್ಟಾಗಿ ಎಲ್ಲಾ ಶಾಸನಗಳ ಸಂಖ್ಯೆ ನೋಡಿದಾಗ ತಮಿಳಲ್ಲಿ ಅತಿ ಹೆಚ್ಚು ಶಾಸನಗಳು ಬಂದಿದೆ ಅಂತ ಅವರು ಒಂದು ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ನಿಮ್ಗೆ archive.org ಅಲ್ಲೂ ಸಿಗುತ್ತೆ. ಅದರಲ್ಲಿ ಎರಡನೇ ಭಾಷೆಯಾಗಿ ಕನ್ನಡ ಅತಿ ಹೆಚ್ಚು ಶಾಸನಗಳನ್ನು ಹೊಂದಿರುವ ಭಾಷೆ, ಎರಡನೇ ಭಾಷೆ ಯಾವುದು ಅಂದ್ರೆ ಕನ್ನಡ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಂಸ್ಕೃತ, ತೆಲುಗು ಅಥವಾ ಒಡಿಯಾ, ಮರಾಠಿ ಈ ಎಲ್ಲಾ ಭಾಷೆಗಳಿಗಿಂತ ಹೆಚ್ಚಾಗಿ ಶಾಸನಗಳು ಕಂಡು ಬಂದಿರುವುದು ಅಥವಾ ಸಿಕ್ಕಿರುವುದು ತಮಿಳು ಮತ್ತು ಕನ್ನಡದಲ್ಲಿ ಅನ್ನುವುದು ಒಂದು ರಿಪೋರ್ಟ್ ಅವರು ಕೊಟ್ಟಿದ್ದಾರೆ. ಏನು ಸ್ವಾರಸ್ಯಕರ ಏನಾದ್ರೂ ತುಂಬಾ ಇರಬಹುದು, ತುಂಬಾನೇ ಇದೆ. ಈಗ ಒಂದೇನು ಹೇಳ್ಬಹುದು ಅಂದ್ರೆ, ಆ ತಾಳಗುಂದದ ಒಂದು ಶಾಸನದಲ್ಲಿ ನಿಮಗೆ ಕನ್ನಡ ಅಕ್ಷರ ಶಿಕ್ಷೆ ಅಂತ ಇದೆ. ಅಂದ್ರೆ ಕನ್ನಡದ ಅಕ್ಷರಗಳನ್ನ, ಅದು 12ನೇ ಶತಮಾನದ ಶಾಸನ. 12ನೇ ಶತಮಾನದಲ್ಲಿ ಆ ಲಿಪಿಗೆ ಕನ್ನಡ ಅಕ್ಷರ ಅಂತ ಹೇಳ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಏನು ದೊಡ್ಡ ವಿಷಯ ಅಂತ ನೀವು ಕೇಳಬಹುದು. ಏನು ದೊಡ್ಡ ವಿಷಯ ಅಂದ್ರೆ, ಭಾರತದಲ್ಲಿರುವ ಯಾವುದೇ ಒಂದು ಲಿಪಿ ಅದು ತನ್ನನ್ನು ತಾನೇ ಇಂಥ ಲಿಪಿ ಅಂತ ಗುರುತಿಸ್ಕೊಂಡಿಲ್ಲ. ಅದಕ್ಕೆಲ್ಲ ಇದು ತಮಿಳು ಲಿಪಿ, ಇದು ಒಡಿಯಾ ಲಿಪಿ, ಇದು ನಾಗರಿ ಲಿಪಿ ಅಂತ ಗುರುತು ಕೊಟ್ಟಿದ್ದು 20ನೇ ಶತಮಾನ ಅಥವಾ 19 ಅಥವಾ 20ನೇ ಶತಮಾನದಲ್ಲಿ. ಯಾವಾಗ ಈ ಎಪಿಗ್ರಫಿ ಅವೆಲ್ಲ ಶುರು ಆಯಿತು ಆವಾಗ. ಅದುವರೆಗೂ ಶಾಸನದ ಓದು ಅಂತ ಇರಲಿಲ್ಲ. ಶಾಸನದ ಓದು ಅಂತ ಶುರುವಾಗಿದ್ದೆ 19ನೇ ಶತಮಾನದಲ್ಲಿ ಅಥವಾ 20ನೇ ಶತಮಾನದಲ್ಲಿ ತುಂಬಾ ಆಗಿದೆ ಆ ಕೆಲಸಗಳು. ಸೊ ಆಗ ಇದು ಬ್ರಾಹ್ಮಿ ಲಿಪಿ. ಈಗ ಬ್ರಾಹ್ಮಿ ಕೂಡ ಲಿಪಿ ಅಂತ ಕೊಟ್ಟಿದ್ದು 19ನೇ ಶತಮಾನದ ಕೊನೆಗೆ. ಬ್ರಾಹ್ಮಿ ಲಿಪಿಗೆ ಇದನ್ನ ಬ್ರಾಹ್ಮಿ ಲಿಪಿ ಅಂತ ಅಶೋಕನ ಶಾಸನಗಳಲ್ಲಿ ಎಲ್ಲೂ ಹೇಳಿಲ್ಲ. ಆ ಬ್ರಾಹ್ಮಿ ಲಿಪಿ ಅಂತ ಹೆಸರು ಕೊಟ್ಟಿದ್ದು ಜೇಮ್ಸ್ ಪ್ರಿನ್ಸೆಪ್ ಅಂತ ಬ್ರಿಟಿಷ್ ಕಾಲದಲ್ಲಿ. ಆದರೆ 12ನೇ ಶತಮಾನದಲ್ಲಿ ಕನ್ನಡದ ಲಿಪಿಗೆ ಕನ್ನಡ ಅಕ್ಷರ ಅಂತ ತನ್ನನ್ನು ತಾನೇ ಗುರುತಿಸಿಕೊಂಡ ಏಕೈಕ ಲಿಪಿ ಕನ್ನಡ. ಸೊ ಇದು ಒಂದು ಸ್ವಾರಸ್ಯಕರವಾದಂತಹ ವಿಷಯ. ಯಾಕೆ ಅಂದ್ರೆ ಬೇರೆ ಯಾವುದೇ ಲಿಪಿ ತನ್ನನ್ನು ತಾನೇ ಗುರುತಿಸ್ಕೊಂಡಿಲ್ಲ. ಅದಕ್ಕೆ ಗುರುತು ಕೊಟ್ಟಿದ್ದು, ಅದನ್ನ ಇಂತಹ ಹೆಸರಿಂದ ಕರಿಬಹುದು. ಬ್ರಾಹ್ಮಿ ಲಿಪಿ, ತಮಿಳು ಲಿಪಿ, ಗ್ರಂಥಲಿಪಿ ಅಂತ ಹೆಸರು ಕೊಟ್ಟಿದ್ದು 19-20ನೇ ಶತಮಾನದಲ್ಲಿ. ಆಮೇಲೆ ಇನ್ನು ಕೆಲವು ಸ್ವಾರಸ್ಯಕರ ವಿಷಯಗಳು ಬರುತ್ತೆ. ಪೋಲೋ ಅನ್ನೋ ಆಟ ಎಲ್ಲಿತ್ತು, ಎಲ್ಲಿ ಅದು ಶುರುವಾಯಿತು, ಪೋಲೋ ಅನ್ನೋದು ಬಗ್ಗೆ ಈಗ ಅಂದ್ರೆ ಬೇರೆ ಬೇರೆ ವಿಷಯಗಳು ನೀವು ಹೇಳ್ಬೋದು. ತಿಂಡಿ ತಿನಿಸುಗಳ ಬಗ್ಗೆ, ಆಟಗಳ ಬಗ್ಗೆ, ಅವರ ಉಡುಗೆ ತೊಡುಗೆಗಳ ಬಗ್ಗೆ, ಅವರು ಯಾವ್ಯಾವ ರೀತಿ ಬದುಕ್ತಾ ಇದ್ರು, ಯಾವ್ಯಾವ ರೀತಿ ಹೋರಾಟಗಳನ್ನ ಮಾಡಿದ್ರು, ಯಾರ್ಯಾರ ವಿರುದ್ಧ ಹೋರಾಟಗಳನ್ನ ಮಾಡಿದ್ರು, ಈ ತರದ್ದು ಕೆಲವು. ಅಂದ್ರೆ ಹೆಚ್ಚಾಗಿ ನಿಮ್ಗೆ ಊರಳಿವು ಅಂತ ಒಂದು ಬರುತ್ತೆ. ಊರಳಿವು ಅಂದ್ರೆ ಯಾವುದೋ ಒಂದು ದಾಳಿಕೋರರು ಬಂದು ಊರಿನ ಮೇಲೆ ಊರನ್ನ ದಾಳಿ ಮಾಡಿ ಅದರಲ್ಲಿರುವ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗೋ ಅಂಥದ್ದು. ಆಮೇಲೆ ನಿಮ್ಗೆ ತುರುಗೋಳ್ ಅಂತ ಬರುತ್ತೆ. ತುರುಗೋಳ್ ಅಂದ್ರೆ ಏನು? ತುರುಗೋಳ್ ಅಂದ್ರೆ ತುರುಗಳನ್ನ ಅಥವಾ ಹಸುಗಳನ್ನ, ಅವಾಗಿನ ಕಾಲದಲ್ಲಿ ಹಸುಗಳೇ ಸಂಪತ್ತಿನ ಒಂದು ಸಂಪತ್ತು, ಅಂದ್ರೆ ಹಸುಗಳೇ ಸಂಪತ್ತು ಅಂತ ಇತ್ತು. ಅದನ್ನ ಬಂದು ಹೊಡ್ಕೊಂಡು ಹೋಗ್ತಾ ಇದ್ರು. ಹಸುಗಳನ್ನ ಅಥವಾ ತುರುಗಳನ್ನ ಬಂದು ಹೊಡ್ಕೊಂಡು ಹೋಗೋರು. ಅದರ ವಿರುದ್ಧ ಹೋರಾಡಿ ಸಾಯ್ತಾ ಇದ್ರು. ಅಲ್ಲಿನ ಊರಿನ ಯಾರೋ ಕೆಲವರು ವೀರರು ಅಥವಾ ಯಾರೋ ಕೆಲವರು ಗಂಡರು ಅಂತ ಹೇಳ್ತಾರೆ. ಗಂಡರು ಅಂದ್ರೆ ವೀರರು ಅಂತ. ಸೊ ಈ ಥರದ್ದೆಲ್ಲ ಬರುತ್ತೆ. ಮತ್ತೆ ಬಾಳ್ಗಚ್ಚು ಅಂತ ಬರ್ತಾ ಒಂದು ಪದ್ಧತಿ ಇತ್ತು. ಏನದು ಬಾಳ್ಗಚ್ಚು ಅಂದ್ರೆ, ಈ ತರ ಊರಳಿವು ಸಂದರ್ಭಗಳಲ್ಲಿ ಅಥವಾ ತುರುಗೋಳ್ ಅಂದ್ರೆ ಯಾರೋ ಹಸುಗಳನ್ನ ಅಟ್ಟಿಸ್ಕೊಂಡು ಹೋದ್ರು, ಅದ್ರ ವಿರುದ್ಧ ಹೋರಾಡದೆ ಅವ್ರ ವಿರುದ್ಧ ಹೋರಾಡಿ ಅದನ್ನ ಸಕ್ಸಸ್ಫುಲಿ ಅದನ್ನ ಅವ್ರನ್ನ ಸೋಲಿಸಿ ಅಥವಾ ಮತ್ತೆ ಆ ತುರುಗಳನ್ನೆಲ್ಲ ರಕ್ಷಣೆ ಮಾಡಿ ಕಾಪಾಡ್ಕೊಂಡ್ ಬಂದ್ರೆ ಅಂತಹ, ಅಥವಾ ಯಾವುದೋ ಒಂದು ಯುದ್ಧನೇ ಆಯಿತು, ಯಾವುದೋ ಎರಡು ಪಡೆಗಳ ಒಂದು ಯುದ್ಧ ಆಗಿ ಅಲ್ಲಿ ಯಾರೋ ಒಬ್ಬ ಗೆದ್ದು ಬಂದ್ರೆ ಅವನ ಒಂದು ಕತ್ತಿಯನ್ನ ತೊಳೆದು ಬಾಳ್ಗಚ್ಚು, ಕಚ್ಚು ಅಂದ್ರೆ ಬಾಳ್ ಅಂದ್ರೆ ಕತ್ತಿ, ಕಚ್ಚು ಅಂದ್ರೆ ತೊಳೆಯೋದು. ಸೊ ಆ ಕತ್ತಿನ ತೊಳೆದು ಅವನಿಗೆ ಒಂದು ಅಥವಾ ಅವನು ಸತ್ತೋಗಿದ್ರು ಕೂಡ ಅವನ ಕತ್ತಿಯನ್ನ ತೊಳೆದು ಅವನಿಗೊಂದು ಗೌರವವನ್ನು ಕೊಡ್ತಾ ಇದ್ರು. ಸೊ ಈ ಥರದ್ದೆಲ್ಲ ಇತ್ತು. ಮತ್ತೆ ನಿಮಗೆ ಅತಿ ಹೆಚ್ಚು ಎತ್ತರದ ವೀರಗಲ್ಲು ಇರೋದೇ ಕರ್ನಾಟಕದಲ್ಲಿ. ಅತ್ಯಂತ ಎತ್ತರವಾದ ವೀರಗಲ್ಲು ಈ ಗದಗ ಬೆಟಕೇರಿಯಲ್ಲಿ ನಿಮಗೆ ಸಿಗುತ್ತೆ. ಈ ಥರದ ತುಂಬ ಸ್ವಾರಸ್ಯಕರವಾದ ವಿಷಯಗಳು ನೀವು ಕೆಲವು ಸಲ ಹೌದಾ ಹಿಂಗೂ ಇತ್ತ ಅನ್ನೋದು ಒಂದು ಪದ್ಧತಿ ಬಂದ್ಬಿಡುತ್ತೆ, ಒಂದು ಅನಿಸಿಕೆ ನಿಮ್ಮಲ್ಲಿ ಮೂಡುತ್ತೆ. ಆ ಥರದ್ದು ತುಂಬ ಸ್ವಾರಸ್ಯಕರವಾದ, ಅದರಲ್ಲಿ ಕೆಲವನ್ನಷ್ಟೇ ನಾನು ನಿಮ್ಗೆ ಹೇಳಿದೆ ಈಗ. ಬಟ್ ನೀವು ಹೆಚ್ಚು ಓದ್ತಾ ಇದ್ರೆ ನಿಮಗೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಇನ್ನೂ ಹೆಚ್ಚಿನ ಸ್ವಾರಸ್ಯಕರ ವಿಷಯಗಳು ನಿಮಗೆ ಸಿಗುತ್ತೆ. ಕನ್ನಡಕ್ಕೆ ತನ್ನದೇ ಆದ ವ್ಯಾಕರಣ ಇದೆಯಾ? ಅದ್ರ ಬಗ್ಗೆ ನಿಮ್ಮ ಕನ್ನಡಕ್ಕೆ ತನ್ನದೇ ಆದ ವ್ಯಾಕರಣ ಇದೆ. ಅದು ಇಂಗ್ಲಿಷ್ ಅಥವಾ ಸಂಸ್ಕೃತ ವ್ಯಾಕರಣಕ್ಕಿಂತ ಬೇರೆಯಾಗಿದೆ. ಇದನ್ನ ಹೆಂಗೆ ಹೇಳ್ಬೋದು ಅಂದ್ರೆ, ಕನ್ನಡದ ಒಂದು ಪದ ಕಟ್ಟಣೆ ಮತ್ತು ಕನ್ನಡದಲ್ಲಿ ಯಾವ ಒಂದು ಕಾಲ ನಿರ್ಧಾರ, ಲಿಂಗ ನಿರ್ಧಾರ ಇದು ಹೇಗೆ ಕೆಲಸ ಮಾಡುತ್ತೆ,
ಮತ್ತು ಕನ್ನಡದಲ್ಲಿ ಪದದ ಒಂದು ಕ್ರಮ, ಓರಣ ಹೇಗಿದೆ, ಅದು ನಾಮಪದ, ಕ್ರಿಯಾಪದ, ಗುಣಪದ, ಈ ಥರದ್ದು ಒಂದು ವಾಕ್ಯಗಳಲ್ಲಿ ಅದು ಯಾವ ರೀತಿ ಬರುತ್ತೆ, ಮತ್ತು ಬರಬೇಕಾದ್ರೆ ಅದು ಯಾವ ಒಂದು ವಿಭಕ್ತಿಗಳನ್ನು ಅಥವಾ ಒಟ್ಟುಗಳನ್ನು ಅಥವಾ ಪ್ರತ್ಯಯಗಳನ್ನು ಯಾವ ರೀತಿಯಾಗಿ ಅದು ಬಳಸುತ್ತೆ, ಈ ಒಂದು ಏನು ಒಂದು ಕ್ರಮ ಇದೆ ಅದು ಇಂಗ್ಲೀಷ್ಗೆ ಅಥವಾ ಸಂಸ್ಕೃತಕ್ಕೆ ಹೋಲಿಸಿದ್ರೆ ಯಾವ ರೀತಿ ಇದೆ, ಆ ಥರ ನಾವು ಓದಿದಾಗ ನಿಮಗೆ ಕನ್ನಡದೇ ಆದ ವ್ಯಾಕರಣ ಇದೆ ಅನ್ನೋದು ಗೊತ್ತಾಗುತ್ತೆ. ನೀವು ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂದರೆ ನೀವು ಶಂಕರ ಭಟ್ರ ಪುಸ್ತಕಗಳನ್ನು ಓದ್ಬೋದು. ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಅಂತಲೇ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಅದರಲ್ಲಿ ನಿಮಗೆ ಈ ವಿಭಕ್ತಿಯ ಮೂಲಕ ವಾಕ್ಯಗಳ ಬೇರೆ ಬೇರೆ ಭಾಗಗಳು ಅಂದರೆ ನಾಮಪದ, ಕ್ರಿಯಾಪದ, ಗುಣಪದಗಳ ಮೂಲಕ, ಮತ್ತು ಹೊತ್ತು ಅಂದರೆ ಟೆನ್ಸ್ ಅಂದರೆ ಭೂತಕಾಲ ಅಂತ ಹೇಳ್ತೀವಲ್ಲ ಅದು ಮತ್ತು ಲಿಂಗ ನಿರ್ಧರಣೆ ಇದು ಯಾವ ರೀತಿ ಆಗತ್ತೆ, ಇವೆಲ್ಲವನ್ನೂ ನಿಮಗೆ ಸಮಗ್ರವಾಗಿ ನಿಮಗೆ ಆ ಪುಸ್ತಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಸಂಧಿಗಳು ಯಾವ ರೀತಿ ಸಂಧಿ ವರ್ಕೌಟ್ ಆಗುತ್ತೆ, ಕನ್ನಡದಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಸಂಸ್ಕೃತದಲ್ಲಿ ಹೆಂಗಾಗುತ್ತೆ, ವರ್ಡ್ ಆರ್ಡರ್ ಅಂತ ಹೇಳ್ತೀವಿ, ಪದಗಳ ಒಂದು ವಾಕ್ಯದಲ್ಲಿ ಪದಗಳು ಬರುವ ಕ್ರಮ, ಅದು ಹೆಂಗೆ ಕನ್ನಡದಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಇಂಗ್ಲೀಷಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಸಂಸ್ಕೃತದಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಇವೆಲ್ಲವನ್ನೂ ನೋಡಿದಾಗ ನಿಮಗೆ ಕನ್ನಡಕ್ಕೆ ತನ್ನದೇ ಆದ ಒಂದು ವ್ಯಾಕರಣ ಇದೆ. ಅದು ಇಂಗ್ಲೀಷಿನ ಅಥವಾ ಸಂಸ್ಕೃತದ ವ್ಯಾಕರಣಕ್ಕಿಂತ ಬೇರೆಯಾಗಿದೆ. ಆ ಕನ್ನಡದ ವ್ಯಾಕರಣದ ಅಂಶಗಳು ಇರುವ ನುವಾನ್ಸಸ್ ಅಂತ ಏನು ಹೇಳ್ತೀವಲ್ಲ, ನುವಾನ್ಸಸ್ ಅಥವಾ ಡೀಟೇಲ್ಸ್ ಏನಿದೆ ಅದ್ರ ಮೂಲಕನೇ ನೀವು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ನೀವು ಮೇಲ್ಮೇಲೆ ನೀವು ವಿಭಕ್ತಿ ಇದೆ, ಸಂಸ್ಕೃತದಲ್ಲೂ ವಿಭಕ್ತಿ ಇದೆ, ಕನ್ನಡದಲ್ಲೂ ವಿಭಕ್ತಿ ಇದೆ, ಸಂಸ್ಕೃತದಲ್ಲಿ ನಾಮಪದ ಇದೆ, ಇಂಗ್ಲೀಷಲ್ಲೂ ನಾಮಪದ ನೌನ್ ಇದೆ, ಅದು ಒಂದು ಸರ್ಫೇಸ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್. ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ನಾಮಪದಗಳಿದೆ, ಎಲ್ಲ ಭಾಷೆಗಳಲ್ಲೂ ಕ್ರಿಯಾಪದ ಇದೆ. ಹಂಗಂತ ಎಲ್ಲ ಭಾಷೆಗಳಲ್ಲೂ ಇದು ವ್ಯಾಕರಣ ಒಂದೇ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು, ಈಗ ಸಂಸ್ಕೃತದಲ್ಲಿ ಗುಣಪದಗಳು ವರ್ತಿಸುವ ರೀತಿ, ಕನ್ನಡದಲ್ಲಿ ಗುಣಪದಗಳು ವರ್ತಿಸುವ ರೀತಿ ಬೇರೆಯಾಗಿದೆ. ಸೊ ಇದನ್ನ ಆ ಸೆಕೆಂಡ್ ಲೆವೆಲ್ ಕ್ವಶನ್ ನಾವು ಕೇಳ್ಕೊಳ್ಳಲ್ಲ. ಎಲ್ಲ ಭಾಷೆಗಳಲ್ಲೂ ನಾಮಪದಗಳಿವೆ, ಗುಣಪದಗಳಿವೆ, ಕ್ರಿಯಾಪದಗಳಿವೆ, ಹಂಗಾಗಿ ಎಲ್ಲ ವ್ಯಾಕರಣ ಒಂದೇ ಅಲ್ಲ. ಈಗ ಇದು ಹೆಂಗೆ ಅಂದರೆ ಎಲ್ಲ ಮನುಷ್ಯರಿಗಳಿಗೂ ಕಣ್ಣು ಇದೆ, ಕಿವಿ ಇದೆ, ಬಾಯಿ ಇದೆ ಅಂತ ಹೇಳ್ದಂಗೆ ಆಗುತ್ತೆ. ಬಟ್ ಆದರೆ ಎಲ್ಲ ಮನುಷ್ಯರ ಕಣ್ಣು, ಕಿವಿ, ಬಾಯಿ ಒಂದೇ ಥರ ಇಲ್ಲ. ಆ್ಯಕ್ಚುಲಿ ಒಬ್ಬ ಮನುಷ್ಯನ ಮೂಗು ಅಥವಾ ಕಣ್ಣು ಇನ್ನೊಬ್ಬ ಮನುಷ್ಯನ ಮೂಗಿಂದ ಬೇರೆ ಆಗಿರುತ್ತೆ. ಯಾಕಂದರೆ ಆ ಬೇರೆ ಆಗಿರುವುದೇ ಆ ಮನುಷ್ಯನ ಗುರುತಾಗಿರುತ್ತೆ. ಅವ್ನ ಮುಖ ಈ ಥರ ಇತ್ತು, ಅವ್ನ ಮೂಗು ಈ ಥರ ಇತ್ತು ಅಂತ ಹೇಳ್ತೀವಿ. ಈಗ ಯಾರೋ ಒಬ್ಬ ಮನುಷ್ಯನ ಒಂದು ವಿವರಣೆ ಕೊಡಬೇಕು ಅಂದಾಗ ಎಲ್ಲ ಮನುಷ್ಯರಿಗೂ ಕಾಮನ್ ಆಗಿರೋದು ಇದು ಒಂದೇ. ಬಟ್ ಆದರೂ ಅದು ಅದರ ಒಂದು ರಚನೆಯಲ್ಲಿ ಅಥವಾ ಅದು ನಮಗೆ ತೋರು ಬರುವ ರೀತಿಯಲ್ಲಿ ಬೇರೆತನ ಇದೆ. ಆ ಬೇರೆತನವೇ ಆ ವ್ಯಕ್ತಿಯ ಗುರುತು, ಆ ವ್ಯಕ್ತಿ ಗುರುತೆ. ಸೊ ಹಂಗಾಗಿ ಅದೇ ರೀತಿ ನೀವು ಅದೇ ಒಂದು ಅನಾಲಜಿನ ನೀವು ವ್ಯಾಕರಣಕ್ಕೂ ಬಳಸ್ಬೋದು. ಆ ಬೇರೆತನ ಇರುವುದೇ ಕನ್ನಡದ ಗುರುತು, ಅಥವಾ ಆ ಬೇರೆತನ ಇರುವುದೇ ಇಂಗ್ಲೀಷಿನ ಗುರುತು, ಆ ಬೇರೆತನ ಇರುವುದೇ ಸಂಸ್ಕೃತದ ಗುರುತು. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ಯಾವಾಗ ನಾವು ಆ ಸೆಕೆಂಡರಿ ಡೀಟೇಲ್ಸ್ಗೆ ಹೋಗ್ತೀವಿ ಆವಾಗ ನಿಮಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಯಾಕೆ ಕನ್ನಡದ ವ್ಯಾಕರಣ ಏನಾದರೂ ನಿಮಗೆ ನಾವೊಂದು ಅನಾಲಜಿ ಕೊಟ್ಟೆ, ಮನುಷ್ಯರ ಸೇಮ್ ಅನಾಲಜಿನೇ ನಾವು ಕನ್ನಡಕ್ಕೂ ವ್ಯಾಕರಣಕ್ಕೂ ಬಳಸ್ಬೋದು. ಪದಗುಟ್ಟು ಬಗ್ಗೆ, ಪದಗುಟ್ಟು ಅನ್ನೋದು ಆ್ಯಕ್ಚುಲಿ ಪದ ಹುಟ್ಟು ಮತ್ತು ಬೆಳವಣಿಗೆಯ ಅನ್ನು ಅರ್ಥ ಮಾಡ್ಕೊಳ್ಳೋದೇ ಆಗಿದೆ. ನಾವು ಸುಮಾರು ಪದಗಳನ್ನು ಆ ಪದದ ಹುಟ್ಟು ಹೆಂಗಾಯಿತು, ಬೆಳವಣಿಗೆ ಹೆಂಗಾಯಿತು ಅನ್ನೋದು ನಮಗೆ ಗೊತ್ತಿರಲ್ಲ, ಬಟ್ ಬಳಸ್ತಾ ಇರ್ತೀವಿ. ಯಾಕೆಂದರೆ ನಮಗೆ ಆ ಬಳಕೆಯ ನೆಲೆಯಲ್ಲಿ ಆ ಪದನ ಹೆಂಗೆ ಬಳಸಬೇಕು ಅನ್ನೋದು ನಮಗೆ ಅರಿವಿಲ್ಲದೆ ನಾವು ಮೊದಲ ನುಡಿ ಕಲಿತಾಗ ಬಂದ್ಬಿಟ್ಟಿರುತ್ತೆ. ಬಟ್ ಆದರೆ ನಾವು ದೊಡ್ಡವ್ರು ಆಗ್ತಾ ಆ ಪದಗಳ ಹಿನ್ನೆಲೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದು ಇನ್ನೂ ಹೆಚ್ಚು ಒಂದು ಆಳಕ್ಕೆ ಇಳಿದು ನೀವು ಅದನ್ನು ಅರ್ಥ ಮಾಡ್ಕೋತಾ ಇದ್ದೀರಾ. ಈಗ ಅಂದರೆ ತುಂಬ ಸಾಮಾನ್ಯವಾದ ಪದಗಳು ಯಾವುದು, ಈಗ ನೆನ್ನೆ ಅಂತಲೇ ಅಥವಾ ಮೊನ್ನೆ ಅನ್ನೋ ಪದನೇ ತಗೊಳ್ಳಿ. ಹಂಗಂದ್ರೆ ಇದು ಯಾಕೆ ನೆನ್ನೆ ಅಂತಲೇ, ನೆನ್ನೆಗೆ ಅರ್ಥ ಯಾಕೆ ಬಂತು, ಆದರೆ ಆ ಪದದನ್ನು ಒಡೆದು ಏನಾದ್ರು ತಿಳ್ಕೊಬೋದಾ, ಆ ಪದದನ್ನು ಬ್ರೇಕ್ ಮಾಡಿ ಅದನ್ನು 2 ಭಾಗ ಅಥವಾ 3 ಭಾಗ ಮಾಡಿ ಅಲ್ಲಿ ಯಾವ್ಯಾವುದು 2-3 ಪದ ಇದೆಯಾ, ಆ ಪದದಲ್ಲಿ ಒಳಗಡೆ ಅದು ಸವಕಳಿಯನ್ನು ಹೊಂದಿದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಪದಗುಟ್ಟು. ಸೊ ಆ ಪದಗುಟ್ಟನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಪದಗಳು ಹೆಂಗೆ ಬೆಳವಣಿಗೆ ಹೊಂದಿದೆ ಮತ್ತು ಹೇಗೆ ಅದು ಬಳಕೆಯ ರೀತಿ ಬದಲಾಗ್ತಾ ಹೋಗಿದೆ ಅಥವಾ ಅದರದ್ದು ಆ ಒಂದು ರಚನೆ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ನೆನ್ನೆ ಅನ್ನೋ ಪದನೇ ತಗೊಳ್ಳೋಣ. ನೆನ್ನೆ ಅನ್ನೋ ಪದ ನೆರೆನಾಳ್ ಅಥವಾ ನೆರೆನಾಳು
ಅನ್ನೋ ಪದದಿಂದ ಬಂದಿದೆ. ನೆರೆನಾಳು ಅಂದ್ರೆ ನೆರೆ ಅಂದ್ರೆ ಪಕ್ಕದ್ದು, ನೆರೆಹೊರೆ. ಪಕ್ಕದ ನಾಳು ಅಂದ್ರೆ ದಿನ, ನೆರೆನಾಳು ಅಂದ್ರೆ ಪಕ್ಕದ ದಿನ ಅನ್ನೋ ಒಂದು ಅರ್ಥ, ಆಯ್ತಾ. ಮುನ್ನಾಳು ಅಂದ್ರೆ ಮೊನ್ನೆ, ಅಂದ್ರೆ ಮುಂದಿನ ದಿನ, ಅಂದ್ರೆ ಮುಂಚೆಯೇ ಬಂದ ದಿನ ಅಂತ. ಮುಂಚೆಯೇ ಬಂದ ದಿನ ಅಂದ್ರೆ ನೆನ್ನೆಗೂ ಮುಂಚೆಯೇ ಬಂದ ದಿನ, ವಿಚ್ ಇಸ್ ಮೊನ್ನೆ. ಸೊ ಇನ್ಫ್ಯಾಕ್ಟ್ ನಾಳೆ ಅನ್ನೋ ಬಂದಾಗ್ಲೂ ಅದು ನಾಳು ಅನ್ನೋ ಪದದ ನಾಳೆಲ್ಲೂ ಇದೆ. ನಾಳೆ ಅಂದ್ರೆ ಟುಮಾರೋ. ಟುಮಾರೋ ಅನ್ನೋ ಪದದಲ್ಲಿ ನಾಳ್ ಅನ್ನುವ ಪದ ಇದೆ. ನಾಳ್ ಅಂದ್ರೆ ದಿನ. ಬಟ್ ಇವೆಲ್ಲವೂ ಕೂಡ ನೆನ್ನೆ, ಮೊನ್ನೆ, ನಾಳೆ ಅನ್ನೋದು ಕೂಡ ಇವೆಲ್ಲವೂ ಒಂದು ಹೊತ್ತಿನ ಬಗ್ಗೆ ತಿಳಿಸ್ತಾ ಇದೆ. ನೆನ್ನೆ ಅಂದ್ರೆ ಹಿಂದೆ ಹೋದ ದಿನ, ನಾಳೆ ಅಂದ್ರೆ ಮುಂದೆ ಬರುವ ದಿನ. ಅಲ್ಲೇ ನಿಮ್ಗೆ ಗೊತ್ತಾಯ್ತು ನೋಡಿ, ಅದು ಒಂದು ಟೈಮ್ ಸೆನ್ಸ್ನ ನಿಮಗೆ ಒಂದು ಕನ್ವೆ ಮಾಡ್ತಾ ಇದೆ. ಈ ಟೈಮ್ ಸೆನ್ಸ್ನ ಕನ್ವೆ ಮಾಡೋ ಪದಗಳು ಯಕಾರದಲ್ಲೇ ಕೊನೆಗೊಳ್ಳಬೇಕು ಅನ್ನೋ ಒಂದು ರೂಲ್ ಇದೆ ಕನ್ನಡದಲ್ಲಿ. ಅದಕ್ಕೆ ನಿಮಗೆ ನೆನ್ನೆ ಇಸ್ ಆಲ್ಸೋ ಎಂಡಿಂಗ್ ವಿತ್ ಎ. ನೆನ್ನೆ ಯಕಾರ ಕೊನೆಗೊಳ್ತಾ ಇದೆ, ಮೊನ್ನೆ ಅನ್ನೋದು ಯಕಾರದಲ್ಲಿ ಕೊನೆಗೊಳ್ತಾ ಇದೆ. ಅಂದ್ರೆ ನಾನು ಮಾತಾಡ್ತಾ ಇರೋದು ಬರಹಗನ್ನಡದಲ್ಲಿ. ಮಾತಿನ ಕನ್ನಡದಲ್ಲಿ ಕೆಲವರು ನೆನ್ನ ಅಂತಾನೂ ಹೇಳ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಆದರೆ ಬರಹಗನ್ನಡದಲ್ಲಿ ನೆನ್ನೆ, ಮೊನ್ನೆ, ನಾಳೆ ಇವೆಲ್ಲವೂ ಕೂಡ ಯಕಾರದಲ್ಲಿ ಕೊನೆಗೊಳ್ತಾ ಇದೆ. ಅಂದರೆ ಯಾವುದೇ ಒಂದು ಟೈಮ್ ಸೆನ್ಸನ್ನ ಕನ್ವೆ ಮಾಡೋದಕ್ಕೆ ಯಕಾರವನ್ನು ಬಳಸುತ್ತೆ, ಕನ್ನಡದಲ್ಲಿ ಬಳಸಲಾಗತ್ತೆ. ಸೊ ಈ ಥರದ್ದೆಲ್ಲ ನಿಮಗೆ ಪದಗುಟ್ಟು ಅಂದಾಗ ನಿಮ್ಗೆ ಈ ಥರ ಗೊತ್ತಾಗತ್ತೆ. ಆಮೇಲೆ ಇನ್ನೂ ಒಂದು ಪದ ಹೇಳ್ತೀನಿ, ನೀವು ಈ ಪದ ಕೇಳಿರಬಹುದು, ಬಿಸಿಲು ಕುದುರೆ ಅಂತ ಅಲ್ವಾ. ಈಗ ಬಿಸಿಲು ಕುದುರೆ ಅಂದರೆ ಏನದು? ಕುದುರೆ ಏನು, ಬಿಸಿಲು ಏನು? ಅದಕ್ಕೆ ಅರ್ಥ ಏನು ಅಂದರೆ ಮರೀಚಿಕೆ ಅಂತ, ಅಥವಾ ಇಂಗ್ಲೀಷಲ್ಲಿ ಮಿರಾಜ್ ಅಂತ ಹೇಳ್ತೀವಿ, MIRAGE. ಅಂದರೆ ಈ ಮಿರಾಜ್ಗೂ ಈ ಮರೀಚಿಕೆಗೂ ಕುದುರೆಗೂ ಏನು ಸಂಬಂಧ? ಕೆಲವರು ಏನೇನೋ ಹೇಳ್ತಾರೆ, ಕುದುರೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಕಾಣಿಸುತ್ತೆ ಅದು. ಬಟ್ ಅದು ಅಲ್ಲ. ಅಲ್ಲಿ ಏನದು, ಅಲ್ಲಿ ಒಂದು ಪದನ ಒಡೆದು, ಯಾಕಂದರೆ ಅದು 2-3 ಪದ ಇದೆ ಅದರಲ್ಲಿ. ಆ್ಯಕ್ಚುಲಿ 3 ಪದ ಇದೆ. ಬಿಸಿಲು ಕುದುರೆ ಅಂದರೆ ಬಿಸಿಲ್ ಅಕ್ಕುಂ ಕುದುರೆ, ಬಿಸಿಲ್ ಅಕ್ಕುಂ ತೊರೆ ಅಂತ. ಬಿಸಿಲ್ ಅಕ್ಕುಂ ತೊರೆ ಅಂದರೆ ಬಿಸಿಲು ತೊರೆ ಆಯಿತು. ತೊರೆ ಅಂದರೆ ಗೊತ್ತಿದೆ ನಮಗೆ, ನೀರು ಅಂತ, ನೀರಿನ ಒಂದು ಹರಿವು ಅನ್ನೋದು ಅರ್ಥ ತೊರೆಯಾಗಿದೆ. ಬಿಸಿಲು ಅಕ್ಕುಂ ತೊರೆ, ಬಿಸಿಲು ಅಕ್ಕುಂ ತೊರೆ, ಅದು ಮಾತಿನಲ್ಲಿ ಸವಕಳಿ ಆಗಿರೋದ್ರಿಂದ ಆ ಮಕಾರ ಬಿದ್ದೋಗಿ ಆಮೇಲೆ ಬಿಸಿಲಕ್ಕು ತೊರೆ, ಬಿಸಿಲಕ್ಕುಂ ದೊರೆ ಆಗಿದ್ದು ಬಿಸಿಲಕ್ಕು ದೊರೆ ಆಗಿದೆ. ಸೊ ಅಂದರೆ ಅಲ್ಲ ಇರೋ ಅರ್ಥ ಏನು ಅಂದರೆ ಬಿಸಿಲು ತೊರೆ ಆಯಿತು ಅಂದರೆ ಬಿಸಿಲು ತೊರೆಯಾಗಿ ಕಾಣಿಸುತ್ತೆ ಅನ್ನೋ ಒಂದು ಅರ್ಥ ಇದೆ. ಅದು ತುಂಬ ಅರ್ಥವತ್ತಾದ ಪದ ಆ್ಯಕ್ಚುಲಿ. ಸೊ ಈ ರೀತಿಯಾಗಿ ನೀವು ಪದಗುಟ್ಟನ್ನು ನೀವು ತಿಳ್ಕೊಳ್ತಾ ಹೋದರೆ ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಕೆಲವು ಪದಗಳು ತುಂಬ ಹಿಂದೆನೇ ಅದನ್ನು ಕಟ್ಟಿರ್ತಾರೆ, ಯಾರೋ ಒಬ್ಬರು ಕಟ್ಟಿರ್ತಾರೆ. ಅದು ಬರ್ತಾ ಬರ್ತಾ ಅದರ ನಿಜವಾದ ಒಂದು ಅಥವಾ ಒರಿಜಿನಲ್ ರೂಪವನ್ನು ಬಿಟ್ಟು ಸವಕಳಿ ಒಂದು ಬೇರೆ ಇನ್ನೊಂದು ಸ್ವಲ್ಪ ಮಾಡಿಫೈ ಆದಂಥ ಒಂದು ರೂಪ ಪಡ್ಕೊಂಡ್ಬಿಟ್ಟಿರುತ್ತೆ. ಅವಾಗ ನಮಗೆ ಅದು ಬೇರೆ ರೀತಿನೇ ಕೇಳಿಸುತ್ತೆ, ಈಗ ಕುದುರೆ ಕೇಳಿಸ್ದಂಗೆ ಅದರಲ್ಲಿ. ಸೊ ಈ ರೀತಿಯಾಗಿ ಪದಗುಟ್ಟನ್ನು ಅರ್ಥ ಮಾಡ್ಕೊಂಡಾಗ ನೀವು ನಿಮ್ಮ ನುಡಿಯನ್ನೇ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಸೊ ಅದರಿಂದಾಗಿ ಆ ಪದಗುಟ್ಟನ್ನು ನಾವು ಹೆಚ್ಚು ಹೆಚ್ಚು ಮಾಡಬೇಕಾಗಿದೆ. ಮಾಡಿದಾಗ ನಮಗೆ ನಮ್ಮ ನುಡಿಯೇ ನಮಗೆ ಇನ್ನೂ ಹೊಸತಾಗಿ ಕಾಣುತ್ತೆ. ಮತ್ತು ನೀವು ಈಗ ನಾವು ಮೊದಲೇ ನೀವು ಮಾತಾಡಿದ್ವಲ್ಲ, ಕನ್ನಡದಲ್ಲೇ ಎಲ್ಲಾನು ಸೇವೆಗಳನ್ನು ಕೊಡಬೇಕು, ಕನ್ನಡದಲ್ಲೇ ಎಲ್ಲ ಇರಬೇಕು ಅನ್ನೋದು. ಅದಕ್ಕೆ ನೀವು ಕನ್ನಡದ ಪದಗಳಿರಬೇಕು. ಇಂಗ್ಲೀಷಿನ ಪದಗಳಿಗೆ ಈಕ್ವಲೆಂಟ್ ಆಗಿ ಒಂದು ಕನ್ನಡ ಪದ ಇರಬೇಕು. ಅದಕ್ಕೆ ನೀವು ಕನ್ನಡ ಪದಗಳನ್ನು ಕಟ್ಟಬೇಕು. ಕನ್ನಡ ಪದಗಳನ್ನು ಕಟ್ಟಬೇಕು ಅಂದರೆ ನಿಮಗೆ ಕನ್ನಡ ಚೆನ್ನಾಗಿ ಈ ಥರ ಒಂದು ಬಳಸ್ಕೊಳ್ಳೋ ಒಂದು ನ್ಯಾಕ್ ಅಥವಾ ಒಂದು ಚಳಕ ಗೊತ್ತಿರಬೇಕು. ಆ ಚಳಕವನ್ನು ಪಡೆಯೋದು ಹೇಗೆ ಅಂದರೆ ಈ ಥರದ ಗುಟ್ಟುಗಳನ್ನು ಬಿಡಿಸ್ತಾ ಹೋದಂಗೆ ಅಂತ ಹೇಳ್ಬೋದು.